ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇದು ಯಾವ ಲಾಗ್ ಅಂದರೆ ಗಣೇಶ ಚತುರ್ಥಿ, ಅಂಗಾರಕ ಗಣೇಶ ಚತುರ್ಥಿ ಬಂದಿತ್ತಲ್ವ, ಆ ಲಾಗನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಲೇಟಾಗಿ ಬರ್ತಾ ಇದೆ, ಸಾರಿ. ನಾನು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಪೂಜೆ ಮಾಡ್ಕೊಳ್ತೀನಿ, ಆಮೇಲೆ ಗಣೇಶ ಪೂಜೆ ಮಾಡ್ಕೊಳ್ತೀನಿ. ಇವಾಗ ಧನುದ್ ಮಾಸ ಇರೋದ್ರಿಂದ ಬೇಗನೆ ಪೂಜೆ ಮಾಡ್ಕೊಳ್ತೀನಿ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ, ಧನುದ್ ಮಾಸದಲ್ಲಿ 1 ತಿಂಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಾರೆ. ಅದಕ್ಕೋಸ್ಕರ ನಾನು ಬೇಗನೆ ಎದ್ದು 6 o'clock ಒಳಗಡೆ ದೇವ್ರ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಆಚೆ ಕಡೆಯೂ ಎಲ್ಲ ನೀರು ಹಾಕ್ಬಿಟ್ಟಿದೆ. 6 o'clock ಒಳಗಡೆ ದೇವ್ರ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ದೇವ್ರ ಕಟ್ಟೆ ಎಲ್ಲ ಒರೆಸ್ಬಿಟ್ಟಿದೆ. ದೀಪ ಹಚ್ಚಿ ರಂಗೋಲಿ ಹಾಕಿ ಬಾಗಿಲು ಕೂಡ ನೀರು ಹಾಕ್ಬಿಟ್ಟಿದೆ. ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ, ತುಳಸಿಗೂ ಕೂಡ ರಂಗೋಲಿ ಹಾಕಿ ಹೂವಿಟ್ಟು ನಾನು ದೀಪ ಹಚ್ಕೊತೀನಿ. ತುಳಸಿಗೂ ದೀಪ ಹಚ್ಕೊಂಡು ಇವಾಗ ಎಲ್ಲ ಪೂಜೆ ಮಾಡ್ಕೊಳ್ತೀನಿ. ಅಂದರೆ ದೇವ್ರ ಪೂಜೆ, ಬಾಗಿಲು ಪೂಜೆ, ತುಳಸಿ ಪೂಜೆ, ಸೂರ್ಯ ಪೂಜೆ ಎಲ್ಲದನ್ನು ಪೂಜೆ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ ಮೊದಲು. ಆಮೇಲೆ ನಾನು ಗಣೇಶ ಪೂಜೆ ಮಾಡ್ಕೊಳ್ತೀನಿ. ನೀವು ಏನು ಬರೀ ಪೂಜೆ ಲಾಗೆ ಹಾಕ್ತೀರಾ ಅಂತ ಅಂದ್ಕೊಳ್ಬೋದು. ನಾನಿದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಸಾರಿ ಫ್ರೆಂಡ್ಸ್. ಇವಾಗ ಎಲ್ಲ ಪೂಜೆ ಮಾಡಿ ನಾನು ದೇವ್ರ ಪೂಜೆ ಎಲ್ಲ ಆಯಿತು. ಇವಾಗ ಗಣೇಶ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ನಮ್ಮ ಮಗನಿಗೆ ಸ್ಕೂಲ್ ಬೇರೆ ಇತ್ತು, ಸ್ಕೂಲ್ಗೆ ಬೇರೆ ಕಳಿಸ್ಬೇಕಲ್ವ. ಅದಕ್ಕೆ ಬೆಳಗ್ಗೆ ನಾನು ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಪೂಜೆ ಕೆಲಸ ಒಂದು ಮುಗಿಸ್ಕೊಂಡ್ರೆ ಆರಾಮಾಗಿ ಆಮೇಲೆ ಎಲ್ಲ ಕೆಲಸ ಮುಗಿಯುತ್ತೆ ಅಂದ್ಬಿಟ್ಟಿದೆ. ಪೂಜೆ ಕೆಲಸ ಒಂದು ಮುಗಿಸ್ಕೊಂಡ್ಬಿಡ್ತೀನಿ. ಇವಾಗ ನೋಡ್ಬೋದು 6:30 ಆಗೋಯ್ತು. ಎಲ್ಲ ಪೂಜೆ ಮುಗಿಸಿ ನನ್ನ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಬರೋಷ್ಟರಲ್ಲಿ 6:30 ಆಯಿತು. ಸರಿ, ಇವಾಗ ಗಣೇಶ ಪೂಜೆ ಮಾಡಿಕೊಂಡೆ ಅಡುಗೆ ಮನೆ ಕಡೆ ಹೋಗಿಬಿಡೋಣ ಅಂದ್ಬಿಟ್ಟಿದೆ. ಇವಾಗ ಗಣೇಶ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಗರ್ಕೆ ಹೂವು, ಗಣೇಶ ಪೂಜೆ ಕೆಂಪು ಹೂವು ಬೇಕು. ಈಗ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಸಕ್ಕರೆ, ಬೆಲ್ಲ, ಕೊಬ್ಬರಿ ಮತ್ತು ಗಣೇಶಂಗೆ ಕೂರಿಸೋದಕ್ಕೆ ಅಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ದೀಪ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೀಪ ಇಟ್ಕೊಂಡು ದೀಪ ಹಚ್ಚಿ ಒಂದು ರಂಗೋಲಿ ಹಾಕ್ಕೊಂಡ್ಬಿಡ್ತೀನಿ. ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ನಾನು ಯಾವ ಥರ ಗಣೇಶ ಪೂಜೆ ಮಾಡ್ಕೊತಂದರೆ ಸಂಕಷ್ಟಿ ಚತುರ್ಥಿ ಯಾವ ಥರ ಮಾಡ್ಕೊಳ್ತೀನಿ ಅಂದ್ಬಿಟ್ಟಿದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ರಂಗೋಲಿ ಕೂಡ ಹಾಕ್ಕೊಂಡಿದ್ದಾಯಿತು. ರಂಗೋಲಿ ಹಾಕ್ಕೊಂಡ್ಬಿಟ್ಟಿದೆ. ಇವಾಗ ಗಣೇಶ ಸ್ಥಾಪನೆ ಮಾಡ್ಕೊಂಡ್ಬಿಡ್ತೀನಿ. ದೇವ್ರಿಗೆ ಕೈ ಮುಗಿದು ಮೊದಲು ನಮ್ಮ ಮನೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಡಬೇಕು. ಮನೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ಗಣೇಶ ಪೂಜೆಗೆ ಕೂತ್ಕೊಳ್ಬೇಕು. ಅಂದರೆ ಗಣೇಶನಿಗೆ ಆಹ್ವಾನ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನನಗೆ ಎಲ್ಲದನ್ನು ವೀಡಿಯೋ ಮಾಡ್ಕೊತ, ನಾನು ಪೂಜೆ ಮಾಡಿದೆಲ್ಲ ವೀಡಿಯೋ ಮಾಡ್ಕೊತ ಕೂತ್ಕೊಂಡ್ರೆ ನನ್ನ ಮಗನ ಸ್ಕೂಲ್ಗೆ ಲೇಟ್ ಆಗುತ್ತೆ. ಇನ್ನು 1 hour ಅಷ್ಟೇ ಇದ್ದಿದ್ದು ಸ್ಕೂಲ್ಗೆ. ಅಷ್ಟರೊಳಗೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಅವನಿಗೆ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ಬೇಕು. 7 o'clock ಒಳಗಡೆ ನಾನು ಗಣೇಶ ಪೂಜೆ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ. ಮುಗಿಸ್ಕೊಂಡೆ. ಇವಾಗ ನೋಡ್ಬೋದು, ಈಗ ಗಣೇಶ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಹೂವು, ಅಕ್ಷತೆ ಎಲ್ಲದನ್ನು ಏರಿಸ್ಬಿಟ್ಟಿದೆ. ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ಗರ್ಕೆ ಎಲ್ಲ ಏರಿಸ್ಬಿಟ್ಟಿದೆ, ಪೂಜೆ ಮಾಡ್ಕೊಂಡಿದ್ದೀನಿ. ಕೆಂಪು ಹೂವು ತುಂಬ ಶ್ರೇಷ್ಠ. ಗಣೇಶನಿಗೆ ಕೆಂಪು ಹೂವು ಇಟ್ಟು ಪೂಜೆ ಮಾಡಿರಿ. ಆಮೇಲೆ ಕೊಕ್ಕಬತ್ತಿ ಎಲ್ಲ ಹಾಕ್ಬಿಟ್ಟಿದೆ, ಪೂಜೆ ಮಾಡ್ಕೊಂಡಿದ್ದೀನಿ. ಗಣೇಶನಿಗೆ ಇವಾಗ ಬೆಳಗ್ಗೆ ನೈವೇದ್ಯಕ್ಕೆ ಕೊಬ್ಬರಿ ಬೆಲ್ಲ ಇರುತ್ತೆ, ಚಂದ್ರಂಗೆ ಸಕ್ಕರೆ ನೈವೇದ್ಯ ಇರುತ್ತೆ. ಇವಾಗ ತುಪ್ಪ, ದೀಪ, ಧೂಪ ಎಲ್ಲ ಮಾಡ್ಕೊಂಡ್ಬಿಟ್ಟಿದೆ. ಇವಾಗ ನಾನು ಅಡುಗೆ ಮನೆ ಕಡೆ ಹೋಗ್ತೀನಿ. ಇವಾಗ ಗಣೇಶ ಪೂಜೆ ಇಲ್ಲಿಗೆ ಆಯಿತು. ಬೆಳಗ್ಗೆ ಪೂಜೆ ಇವಾಗ ಮುಗೀತು. ಸಂಜೆಗೆ ನೈವೇದ್ಯ ಮಾಡಿಕೊಂಡು ನಾನು ಪೂಜೆ ಉಪವಾಸ ಇರ್ತೀನಲ್ವ, ಯಾವ ರೀತಿ ಪೂಜೆ ಮಾಡ್ಕೊಳ್ತೀನಿ ಅಂದ್ಬಿಟ್ಟಿದೆ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಬ್ರೇಕ್ಫಾಸ್ಟ್ಗೆ ನಾನು ಬೇಗ ಇವಾಗ 7 o'clock ಒಳಗಡೆ ಪೂಜೆ ಮುಗಿಸ್ಬಿಟ್ಟಿದೆ. ಬಂದೆ, ಅಡುಗೆ ಮನೆ ಕಡೆ ಬಂದೆ. ಇವಾಗ ಇಡ್ಲಿ ಬ್ಯಾಟರನ್ನು ರೆಡಿ ಮಾಡಿ ಇಟ್ಟಿದ್ದೆ ನಾನು. ಇವಾಗ ಇಡ್ಲಿ ಬೇಯಿಸೋಕೆ ಇಟ್ಕೊಂಡ್ಬಿಡೋಣ, ಇಡ್ಲಿ ಬೇಯಿಸಿ ಬೇಗ ಚಟ್ನಿ ರುಬ್ಬಿಡೋಣ ಅಂದ್ಬಿಟ್ಟಿದೆ. ನಾನು ಇಡ್ಲಿ
ಬಾಯ್ಲ್ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಿಟ್ಟಿಗೆ ನಾನು ಬೆಳಗ್ಗೆನೇ ಅಂದರೆ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗೋಕ್ಕೂ ಮೊದಲೇ 6 o'clockಗೆ ಸ್ವಲ್ಪ ಸೋಡಾ ಹಾಕ್ಬಿಟ್ಟಿದ್ದೆ ಇಟ್ಟಿದ್ದೆ. ಇಲ್ಲಾಂದರೆ ಇವಾಗ ಚಳಿಗೆ ಹಿಟ್ಟು ಉಬ್ಬೋದಿಲ್ಲ. ನೀವು ಮಾಡೋದು 1 ಅವರ್ ಮುಂಚೆನೇ ಸೋಡಾ ಹಾಕಿ ಇಡಬೇಕಾಗುತ್ತೆ. ಇಟ್ಟರೆ ಹಿಟ್ಟು ಉಬ್ಬಿ ಚೆನ್ನಾಗಿ ಬರುತ್ತೆ. ಇವಾಗ ಇಡ್ಲಿ ಕೂಡ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದಾಯಿತು. ಇಟ್ಕೊಂಡು ಇವಾಗ ಮಕ್ಕಳಿಗೆ ಎಬ್ಸೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಚಳಿ ಇದೆ, ಚಳಿಗೆ ಹೇಳೋದೇ ಇಲ್ಲ, ಎಬ್ಸಿ ಸಾಕಾಗುತ್ತೆ. ಎಷ್ಟು ಎಬ್ಸಿದ್ರೂ ಹೇಳ್ತಾನೆ ಇಲ್ಲ, ಲಾಸ್ಟಲ್ಲಿ ಬೈದು ಎಬ್ಬಿಸ್ಬೇಕು, ಆ ರೀತಿ ಆಗ್ಬಿಡುತ್ತೆ. ಚಳಿಗೆ ಪಾಪ ಏನು ಮಾಡ್ತಾರೆ ಮಕ್ಕಳು, 7 o'clock ಒಳಗಡೆ ರೆಡಿಯಾಗು, 7:30 ಒಳಗಡೆ ಎದ್ಬಿಟ್ಟಿದೆ ರೆಡಿಯಾಗು ಅಂದರೆ ಕಷ್ಟ ಆಗುತ್ತೆ. ತುಂಬ ಚಳಿ ಇದೆ ಇವಾಗ. ಸೊ ಇವಾಗ ಚಟ್ನಿ ಕೂಡ ರೆಡಿ ಮಾಡಿಕೊಂಡು ಚಟ್ನಿ ಕೂಡ ನಾನು ರುಬ್ಬಿ ಇಟ್ಕೊಳ್ತೀನಿ. ನನ್ನ ಮಗ ಕೂಡ ಎದ್ದು ಬಂದ, ಅವನಿಗೂ ಕೂಡ ಅವನೇ ಇವತ್ತು ಸ್ನಾನ ಮಾಡ್ಕೊಂಡ್ಬಿಡ್ತಾನೆ. ಯಾಕಂದರೆ ನಾನು ಸ್ವಲ್ಪ ಪೂಜೆ ಮಾಡೋದ್ರಲ್ಲಿ ಲೇಟ್ ಆಗಿಬಿಡ್ತಲ್ವ, ಅದಕ್ಕೋಸ್ಕರ ನೀನೇ ಸ್ನಾನ ಮಾಡ್ಕೊಂಬಿಡಪ್ಪ ಅಂತ ಹೇಳಿ ನೀರು ಬಿಸಿ ಮಾಡಿಕೊಟ್ಟೆ. ಅವನೇ ಫ್ರೆಶ್ ಅಪ್ ಆಗಿ ಬಂದ. ನಾನಿವಾಗ ಅವನಿಗೆ ಬಾಕ್ಸ್ಗೆ ಇಡ್ಲಿ ಚಟ್ನಿ ಹಾಕ್ತಾಯಿದ್ದೀನಿ. ಇವಾಗ ಇದು ಮಧ್ಯಾಹ್ನ ಲಂಚ್ಗೆ ಇಡ್ಲಿ ಚಟ್ನಿ ಹಾಕಿದ್ದಾಯಿತು. ಸ್ನ್ಯಾಕ್ಸ್ಗೆ ನಾನು ಬಿಸ್ಕೆಟ್ ಹಾಕಿದ್ದೆ, ಬಿಸ್ಕೆಟು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕಿದ್ದೆ ಸ್ನ್ಯಾಕ್ಸ್ಗೆ. ಬೆಳಗ್ಗೆ ಟೈಮು ನಾಷ್ಟ ಮಾಡೋದು ಕಷ್ಟ, ಅವನು ಒಂದು ಇಡ್ಲಿ ತಿನ್ನೋದು ಕಷ್ಟ. ಸ್ವಲ್ಪ ಹಾಲು ಕೊಡ್ತೀನಿ, ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸು ಹಾಲು ಕುಡಿತಾನೆ. ಅವನಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟಿದೆ. ಇವಾಗ ಎಲ್ರಿಗೂ ಬ್ರೇಕ್ಫಾಸ್ಟು ಹಾಕ್ಕೊಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಅತ್ತೆಗೆ ಹಾಕ್ಕೊಡ್ತಾ ಇದ್ದೀನಿ. ನಮ್ಮ ಅತ್ತೆಗೆ ಅವರಿಗೆ ಉಪ್ಪಿಲ್ಲದೆ ಇರೋ ಇಡ್ಲಿನ ಬೇಯಿಸಿಡಬೇಕಾಗುತ್ತೆ. ಅವ್ರಿಗೆ BP ಇರೋದ್ರಿಂದ ಅವ್ರಿಗೆ ಉಪ್ಪೇನು ಹಾಕೋದಿಲ್ಲ, ಹಾಗೆ ಇಡ್ಲಿನ ಬಾಯ್ಲ್ ಮಾಡಿ ಕೊಡ್ತೀನಿ. ಸೊ ಎಲ್ರಿಗೂ ಬ್ರೇಕ್ಫಾಸ್ಟು ಕೊಟ್ಟಿದ್ದಾಯಿತು. ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅವ್ರವ್ರ ಕೆಲಸಕ್ಕೆ ಹೊರಟರು. ನಾನಿವಾಗ ಸೊ ಇಡ್ಲಿ ಮಾಡಿದರೆ ತುಂಬ ಪಾತ್ರೆ ಇರುತ್ತಲ್ವ, ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡಿಕೊಂಡು ಸ್ವಲ್ಪ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇಡ್ಲಿ ಮಾಡಿದ ದಿವಸ ಅಂತೂ ತುಂಬಾ ಪಾತ್ರೆ ಇರುತ್ತೆ ನಮ್ಮ ಮನೇಲಿ. ಇವಾಗ ಪಾತ್ರೆ ಕೂಡ ಎಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟೆ. ಪಾತ್ರೆ ವಾಶ್ ಮಾಡಿಕೊಂಡು ಶೆಲ್ಫು ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮಧ್ಯಾಹ್ನ ಅಡುಗೆಗೆ ನಾನು ರಸಮ್ ಅನ್ನ ಮಾಡಿಕೊಂಡೆ. ಅದೇನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಾನು ಹೋಗಲಿಲ್ಲ, ತುಂಬ ಲೆಂತಿ ವೀಡಿಯೋ ಆಗುತ್ತೆ ಅಂದ್ಬಿಟ್ಟಿದೆ. ಸಿಂಪಲ್ಲಾಗಿ ರಸಮ್ ಅನ್ನ ಮಾಡಿಕೊಂಡೆ. ಯಾಕಂದರೆ ನಾನು ಇವತ್ತು ಉಪವಾಸ ಇರೋದ್ರಿಂದ ನಾನೇನು ಊಟ ಮಾಡಲ್ಲ. ಇನ್ನು ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರೇ, ನಮ್ಮ ಮನೆಯವ್ರು ಕೂಡ ಇವತ್ತು ನಾನು ಬರೋದು ತುಂಬ ಲೇಟ್ ಆಗುತ್ತೆ ಅಂತ ಅಂದರು, ಊಟಕ್ಕೇನು ಬರಲ್ಲ ಅಂದರು. ಸರಿ ಆಯಿತು ಅಂತ ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರೇ ಇದ್ರಲ್ಲ, ಅದಕ್ಕೆ ನಾನು ರಸಮ್ ಅನ್ನ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಇನ್ನು ಸಂಜೆಗೆ ಚಪಾತಿ ಪಲ್ಯ ಮಾಡಿಕೊಟ್ಟು ಬಿಡೋಣ ಅಂದ್ಬಿಟ್ಟಿದೆ. ಸಂಜೆಗೆ ಚಪಾತಿ ಪಲ್ಯ ಮಾಡೋಕ್ಕೋಸ್ಕರ ಇವಾಗ ಸಿಂಪಲ್ಲಾಗಿ ರಸಮನ್ನ ಮಾಡ್ಕೊಂಡು, ಇವಾಗ ಸ್ವಲ್ಪ ಹಾಲು ಮಿಕ್ಕಿತ್ತು, ಅಂದರೆ ಬೆಳಗ್ಗೆ 1/2 ಲೀಟ್ರು ನಾನು ಹಾಲು ಬಿಸಿ ಮಾಡಿದರೆ ನಮ್ಮ ಅತ್ತೆ ಮಾವಾಗೆ ಸ್ವಲ್ಪ ಕೊಟ್ಬಿಟ್ಟಿದೆ. ನನ್ನ ಮಗ ಒಂದು ಸ್ವಲ್ಪ ಕುಡ್ಕೊಂಡು ಹೋಗ್ತಾನೆ. ಮೊಸರಿಗೆ ಹಾಕ್ಬಿಟ್ಟಿದೆ. 1/2 ಲೀಟ್ರ್ ಹಾಲು ಬೆಳಗ್ಗೆನೇ ಕ್ಲೋಸ್ ಮಾಡಿಬಿಡ್ತೀನಿ ಕಾಸಿದ್ದನ್ನು. ಇವಾಗ ಸ್ವಲ್ಪ ಹಾಲು ಮಿಕ್ಕಿತ್ತು, ಟೀ ತುಂಬ ಚಳಿ ಇರೋದ್ರಿಂದ ಇವಾಗ ಟೀ ನೆನಪು ಬರುತ್ತೆ, ಸ್ವಲ್ಪ ಟೀ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಯಾಕಂದರೆ ಉಪವಾಸ ಇದ್ದರೆ ಹಸು ಆಗ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಟೀ ಕುಡಿದ್ರೆ ಅಷ್ಟು ಬೇಗ ಹಸು ಆಗೋದಿಲ್ಲ. ಇದು ಟೀ ಪೌಡ್ರು ಕೂಡ ತುಂಬ ಚೆನ್ನಾಗಿದೆ, ಅಂದರೆ ಕೋಲ್ಡ್ಗೆಲ್ಲ ತುಂಬ ಒಳ್ಳೆಯದು. ಬೆಳಗ್ಗೆನೇ ತಲೆ ಸ್ನಾನ ಬೇರೆ ಮಾಡಿದ್ನಲ್ವ, ಸ್ವಲ್ಪ ಕೋಲ್ಡ್ ಆದಂಗೆ ಆಗಿತ್ತು. ಅದಕ್ಕೋಸ್ಕರ ಇದರಲ್ಲಿ ತುಳಸಿ ಮತ್ತು ಶುಂಠಿ, ಏಲಕ್ಕಿ ಎಲ್ಲದನ್ನು ಮಿಕ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು, ಕ್ಯಾಂಟೀನಿಂದ ತಂದಿದ್ದು. ಇವಾಗ ನಾನು ಸ್ವಲ್ಪ ಬಿಸಿ ಟೀ ಮಾಡಿಕೊಂಡು ಕುಡಿತೀನಿ. ಫ್ರೂಟ್ಸ್ ಎಲ್ಲ ಇತ್ತು. ಈ ಚಳಿಗೆ ಬಾಳೆಹಣ್ಣು, ಆರೆಂಜು ಎಲ್ಲ ತಿನ್ನೋದಕ್ಕೆ ಬೇಜಾರಾಗುತ್ತೆ, ಚಳಿ ಇರೋದಕ್ಕೆ ಅದೆಲ್ಲ ಬೇಡ ಫ್ರೂಟ್ಸು ಅನಿಸುತ್ತೆ. ಆದರೂ ಕೂಡ ನಾನೊಂದು ಆರೆಂಜು ತಿಂದ್ಬಿಟ್ಟಿದೆ. ಇವಾಗ ಟೀ ಮಾಡಿಕೊಂಡೆ, ಬಿಸಿ ಟೀ ರೆಡಿ ಆಯಿತು. ನೋಡ್ಬೋದು ನೀವಿಲ್ಲಿ. ಯಾರೆಲ್ಲ ಟೀ ಅಂದರೆ ತುಂಬ ಯಾರಿಗೆಲ್ಲ ಇಷ್ಟ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಬೆಳಗ್ಗೆನೇ ಎದ್ದ ತಕ್ಷಣ ಟೀ ಕುಡಿಯೋದು ಕೆಲವ್ರಿಗೆ ಅಭ್ಯಾಸ ಇರುತ್ತೆ. ನನಗಾದರೆ ಟೀ ಕುಡಿಯೋ ಅಭ್ಯಾಸ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಈ ರೀತಿ ಏನಾದರೂ ಉಪವಾಸ ಏನಾದರೂ ಇದ್ದವಾಗ ನಾನು ಟೀ ಕುಡ್ಕೊಳ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತು ಯಾರಾದರೂ ಮನೆಗೆ ಬಂದರೆ ಮಿಕ್ಕಿದ್ರೆ ಕುಡಿತೀನಿ. ಯಾವಾಗಲೂ ನನಗೆ ಟೀ ಬೇಕೇ ಬೇಕು ಅನ್ನೋದು ಏನಿಲ್ಲ. ಇವಾಗ ಚಳಿ ಬೇರೆ ಇತ್ತಲ್ವ, ಸ್ವಲ್ಪ ಸೈಟ್ ಕಡೆ ಬಿಸಿಲು ಇತ್ತು, ಅಲ್ಲಿ ಹೋಗಿ ಟೀ ಕುಡ್ಕೊಂಡು ಬಂದುಬಿಟ್ಟಿದೆ. ಮಧ್ಯಾಹ್ನ ಅಡುಗೆ ಕೂಡ ಮುಗಿಸ್ಕೊಂಡು ನಾನು ಒಂದೇ ಸರಿ ಸಂಜೆ ಇವಾಗ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ನಾನು ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಫ್ರೆಶ್ ಅಪ್ ಆಗಿ ಬಂದು ಮೋದಕ ಮಾಡ್ಕೊಳ್ತಾ ಇದ್ದೀನಿ. ಗಣೇಶನಿಗೆ ಮೋದಕ ಮಾಡಿಕೊಂಡು ನಾನು ಪೂಜೆ ಮಾಡ್ಕೊತೀನಿ, ಸಂಜೆ ಪೂಜೆ. ನಾನು ಅಡುಗೆ ಮಾಡ್ಬೋದು, ಅನ್ನ ಸಾಂಬಾರು ಪಲ್ಯ ಪಾಯಸ, ನಿಮಗೆ ಏನು ಅಡುಗೆ ಇಷ್ಟ ಆಗುತ್ತೆ ಅಡುಗೆ, ಸ್ವೀಟ್ ಅಡುಗೆ ಮಾಡಿ ನೈವೇದ್ಯ ಮಾಡ್ಬೋದು ಗಣೇಶನಿಗೆ. ಆದರೆ ನಮ್ಮನೇಲಿ ಅಲ್ಲಿವರೆಗೂ ಯಾರೂ ಇರೋದಿಲ್ಲ, ಅಂದರೆ ವಯಸ್ಸಾದವರೆಲ್ಲ ಇದ್ದಾರಲ್ಲ, ಅವ್ರಿಗೆ 9/16ಗೆ ಚಂದ್ರೋದಯ ಇದ್ದಿದ್ದು. ಅಲ್ಲಿವರೆಗೂ ಇರೋದಿಲ್ಲ, ಮಾಡಿರೋ ಅಡುಗೆ ಯಾರೂ ಊಟ ಮಾಡೋ ಹೋಗಿಲ್ಲ. ನಾನು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ 9:30 ಆಗುತ್ತೆ. ಅವ್ರಿಗೆಲ್ಲ ಪಾಪ ಸುಮ್ಮನೆ ತೊಂದರೆ ಆಗುತ್ತೆ ಅಂದ್ಬಿಟ್ಟಿದೆ ನಾನು ಮೋದಕ ಮಾಡ್ಕೊಳ್ತೀನಿ ಅಷ್ಟೇ. ಇಲ್ಲಾಂದರೆ ಅಡುಗೆ ಮಾಡಿ ನೈವೇದ್ಯ ಮಾಡ್ಬೋದು. ಸ್ವೀಟ್ ಅಡುಗೆ ನೀವೇನಾದರೂ ಮಾಡಿ ನೈವೇದ್ಯ ಮಾಡ್ಬೋದು. ಅವರಿಗೆಲ್ಲ ಚಪಾತಿ ಪಲ್ಯ ಮಾಡಿ ನಾನು ಕೊಟ್ಟೆ. ನಮ್ಮ ಮಾವ 8 o'clockಗೆಲ್ಲ ಊಟಕ್ಕೆ ಬಂದುಬಿಡ್ತಾರೆ. ನೈಟು 8 o'clockಗೆ ಅವ್ರಿಗೆ ಕೊಟ್ಬಿಟ್ಟೆ, ಬೇಗನೆ ಕೊಟ್ಟೆ. ಇವತ್ತು 8 o'clockಗೆಲ್ಲ ಊಟವನ್ನು ಕೊಟ್ಟೆ. ಊಟ ಮಾಡಿಕೊಂಡು ಅವರು ಊಟ ಮುಗಿಸ್ಕೊಂಡು ಹೋದರು. ನಾನಿವಾಗ ಇಲ್ಲಿ ಇದು ಮಾಡ್ಕೊಳ್ತಾ ಇದ್ದೀನಿ, ಮೋದಕ ಮಾಡ್ಕೊಳ್ತಾ ಇದ್ದೀನಿ. ಚಂದ್ರೋದಯ ಇದ್ದಿದ್ದು 9/16ಗೆ ಚಂದ್ರೋದಯ ಇದ್ದಿದ್ದು. ಆವಾಗ ನೀವು ಸಂಜೆ ಪೂಜೆ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಒಣಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಒಣಕೊಬ್ಬರಿ, ಡ್ರೈ ಫ್ರೂಟ್ಸು, ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ ತೊಗೋಬೋದು. ಖರ್ಜೂರ ಇತ್ತು, ಸ್ವಲ್ಪ ಕಟ್ ಮಾಡಿ ನೆನೆ ಹಾಕಿದ್ದೆ. ಡ್ರೈ ಫ್ರೂಟ್ಸು, ಒಣಕೊಬ್ಬರಿ ಮತ್ತು ಏಲಕ್ಕಿ ಇಷ್ಟು ಹಾಕಿ ಪೌಡ್ರು ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಇಷ್ಟನ್ನೇ ಹಾಕಿಬಿಟ್ಟಿದೆ ಮೋದಕ ಮಾಡ್ಕೊಳ್ಬೋದು. ನಾನಿಲ್ಲೊಂದು 2-3 ಟೀ ಸ್ಪೂನ್ ಆಗೋಷ್ಟು ಕಡಲೆ ತೊಗೊಂಡಿದ್ದೀನಿ. ಕಡಲೆ ತೊಗೊಂಡು ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಪೌಡ್ರು ಮಾಡ್ಕೊಂಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟಿದೆ ನೀವು ಹಾಗೆ ಮೋದಕ ಮಾಡ್ಕೊಳ್ಬೋದು. ಅಂದರೆ ಹೂರ್ಣ ಥರ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ. ನಾನಿಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಬೆಲ್ಲ ಪಾಕ ತೆಗ್ದು ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ. ಬೆಲ್ಲನ ಕಸ ಇರುತ್ತೆ ಅಂದ್ಬಿಟ್ಟಿದೆ, ಜರಡಿ ಹಿಡ್ದು ಇಟ್ಕೊಂಡೆ. ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ಜರಡಿ ಹಿಡ್ದು ಇಟ್ಕೊಂಡೆ. ಅದು ಒಂದು ಬಟ್ಲು ಹಾಕ್ಕೊಳ್ತಾ ಇದ್ದೀನಿ. ಅದಿವಾಗ ಬಿಸಿ ಆದ್ರ ಮೇಲೆ ಸ್ವಲ್ಪ ಪಾಕದ ಥರ ಬಂದಮೇಲೆ ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ಈ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ದಿನ ಇಟ್ಟರು ಕೆಡೋದಿಲ್ಲ. ಅಂದರೆ ಈ ಪೌಡ್ರಷ್ಟೇ ಹಾಕಿ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಹಾಗೆ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ರೀತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ, ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಸ್ವಲ್ಪ ನಿಮಗೆ ಬೇಕಂದರೆ ಸ್ವಲ್ಪ ಹಾಲು ಹಾಕ್ಕೋಬೋದು. ನಾನೊಂದು ಅರ್ಧ ಬಟ್ಲಿಗೂ ಸ್ವಲ್ಪ ಕಡಿಮೆನೇ ಹಾಲು ಹಾಕ್ಕೊಂಡಿದ್ದೀನಿ. ಅರ್ಧ ಬಟ್ಲಿಗೂ ಸ್ವಲ್ಪ ಹಾಲು ಕಡಿಮೆನೇ ಇತ್ತು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಯಾಕಂದರೆ ತಳ ಹಿಡಿಯುತ್ತೆ. ಸೌಟು ಆಡಿಸ್ತಾನೆ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಟು ಇವಾಗ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಇಡಬೇಕು. ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನೋಡ್ಬೋದು ನೀವಿಲ್ಲಿ ಚೆನ್ನಾಗಿ ಬೆಂದಿದೆ ಇದು. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ರು ಓಕೆ, ಇಲ್ಲ ಅಂದ್ರೂ ಬೇಡ ಅಂದ್ರೂ ಬೇಡ. ನಾನಿಲ್ಲಿ 1 ಟೀ ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ರೀತಿ ಕೂಡ ಮೋದಕ ಮಾಡ್ಕೊಳ್ಬೋದು. ಒಟ್ಟಿನ ಕೊಬ್ಬರಿ ಬೆಲ್ಲದಿಂದ ನೀವು ಮೋದಕನ ಮಾಡ್ಕೊಳ್ಬೋದು. ಸಖತ್ತಾಗಿತ್ತು. ನೋಡ್ಬೋದು ಗಟ್ಟಿಯಾಗಿದೆ. ಇದು ಮೋದಕ ಮಾಡೋದಕ್ಕೆ ಚೆನ್ನಾಗಿದೆ. ಇವಾಗ ಹಿಟ್ಟು ನಾದಿಟ್ಟಿದ್ನಲ್ವ, ಒಂದು ಸರಿ ಮತ್ತೆ ನಾದ್ಕೊಳ್ತಾ ಇದ್ದೀನಿ. ನಾದ್ಕೊಂಡು ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡ್ಬಿಟ್ಟಿದೆ. ಇವಾಗ ಲಟ್ಟಿಸ್ಕೊಳ್ಬೇಕು. ಲಟ್ಟಿಸ್ಕೊಂಡು ಮೋದಕ ಮಾಡ್ಕೊಳ್ಬೇಕು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಸಂಕಷ್ಟಹರ ಗಣೇಶ ಚತುರ್ಥಿ ಮಾಡ್ತೀರಾ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೋಡ್ಬೋದು ನೀವು ಇಲ್ಲಿ. ಇವಾಗ ಚಿಕ್ಕದಾಗಿ ಎಲೆ ಅಂತೀವಿ ನಾವು, ಈ ರೀತಿ ಲಟ್ಟಿಸ್ಕೋಬೇಕು. ಎಲ್ಲದನ್ನು ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊಂಡೆ ನಾನು. ಮೋದಕನೇ ಶ್ರೇಷ್ಠ ಗಣೇಶನಿಗೆ ಹೇಳಬೇಕಂದ್ರೆ. ಮೋದಕನೇ ತುಂಬ ಶ್ರೇಷ್ಠ. ಎಲ್ಲ ಅಡುಗೆಗಿಂತಲೂ ಅವನಿಗೆ ಮೋದಕ ಪ್ರಿಯ ಅಲ್ವಾ, ವಿಘ್ನೇಶ್ವರ. ಅವನಿಗೆ ಮೋದಕನೇ ತುಂಬ ಪ್ರಿಯವಾದದ್ದು. ಅದಕ್ಕೋಸ್ಕರ ನಾನು ಮೋದಕನೇ ಮಾಡ್ಕೊಂಡ್ಬಿಡ್ತೀನಿ. ಬರೀ ಕೊಬ್ಬರಿ ಬೆಲ್ಲ ಹಾಕೂ ಮಾಡ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸು, ಕೊಬ್ಬರಿ ಮತ್ತು ಬೆಲ್ಲ ಹಾಕಿಬಿಟ್ಟಿದೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪನೇ ಎಲೆಯಲ್ಲಿ ಸ್ವಲ್ಪನೇ ಹೂರಣ ಹಾಕ್ಬಿಟ್ಟಿದೆ. ಈ ರೀತಿ ಮೋದಕ ಮಾಡ್ಕೊಳ್ಬೇಕು. ಎಲ್ಲದನ್ನು ಮೇಲ್ಗಡೆ ಎತ್ತಿ ಸುತ್ತಿಬಿಟ್ಟಿದೆ.
ಒಂದು ಸ್ವಲ್ಪ ರೌಂಡಲ್ಲಿ ತಿರ್ಸಿದ್ರೆ ಈ ರೀತಿ ಮೋದಕ ರೆಡಿ ಆಗುತ್ತೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲದನ್ನು ಮಾಡಿ ಇಟ್ಕೊಂಡಿದ್ದಾಯಿತು. 21 ಮೋದಕ ಬೇಕು ಗಣೇಶನಿಗೆ. 21 ಮೋದಕ ಮಾಡ್ಕೊಂಡಿದ್ದೀನಿ. ಚಂದ್ರನಿಗೆ 2 ಜಾಸ್ತಿನೇ ಆಗಿದ್ವು, ಒಂದು 25 ಮೋದಕ ಆಗಿದ್ವು. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಇವಾಗ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಎಲ್ಲ ಮೋದಕನೂ ಹಾಕ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಎಲ್ಲ ಮೋದಕ ಹಾಕ್ಕೊಂಡು ಇದು ನೀಟಾಗಿ ಕರಿಬೇಕಾಗುತ್ತೆ. ಹಬೆಯಲ್ಲೂ ಬೇಯಿಸ್ಕೊಳ್ಬೋದು. ನಾನು ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನಮ್ಮ ಮನೇಲಿ ಹಬೆಯಲ್ಲಿ ಬೇಯಿಸಿದ್ದು ಯಾರೂ ತಿನ್ನೋದಿಲ್ಲ. ಇದಾದರೆ ತಿಂತಾರೆ, ಎಣ್ಣೆಯಲ್ಲಿ ಕರೆದಿದ್ದಾದರೆ ತಿಂತಾರೆ. ಮತ್ತು ಇದು ಇಡ್ಬೋದು, 1 ವಾರ ಇಟ್ಟರು ನೀವು ಏನೂ ಆಗೋದಿಲ್ಲ, ಇಡ್ಬೋದು. ಅದಕ್ಕೋಸ್ಕರ ನಾನು ಎಣ್ಣೆಯಲ್ಲೇ ಕರ್ಕೊಳ್ತಾ ಇದ್ದೀನಿ. ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ನೀವು ಕರ್ಕೊಳ್ಬೇಕಾಗುತ್ತೆ. ಯಾರು ಮೋದಕ ಮಾಡಿ ವಿಘ್ನೇಶ್ವರನಿಗೆ ನೈವೇದ್ಯ ಮಾಡ್ತೀರಾ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಈ ರೀತಿ ನಾನು ಬ್ರೌನ್ ಕಲರ್ ಆಗೋವರೆಗೂ ಎಣ್ಣೆಯಲ್ಲಿ ಕರ್ಕೊಂಡು ಇವಾಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಎಲ್ಲವನ್ನು ಕರೆದು ಇಟ್ಕೊಂಡಿದ್ದಾಯಿತು. ಬಾಳೆದೆಲೆ ಇತ್ತಲ್ವ, ಅದಕ್ಕೋಸ್ಕರ ಬಾಳೆದೆಲೆಯಲ್ಲಿ ನಾನು ಇಟ್ಟುಬಿಟ್ಟಿದ್ದೆ. ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ಕರೆಕ್ಟಾಗಿ 9:16 ಟೈಮ್ ಆಗಿದೆ. ಪೂಜೆಗೆ ನಾನು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 21 ಮೋದಕ ಗಣೇಶನಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ದೀಪ ಕೂಡ ಎಲ್ಲ ಹಚ್ಚಿದೆ, ಸಂಜೆನೇ ಹಚ್ಚಿಬಿಟ್ಟಿದೆ ದೀಪ ಹಚ್ಚಿ. ಇಲ್ಲಿ ಆರತಿ ಮಾಡೋದಕ್ಕೆ ತುಪ್ಪದ ದೀಪ ಮತ್ತು ಅಕ್ಷತೆ ಹೂವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಆರತಿ ಮಾಡಿಬಿಟ್ಟಿದೆ, ಅಂದರೆ ಅರಿಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಏರಿಸ್ಬಿಟ್ಟಿದೆ ನಾನು. ಮತ್ತು ತುಪ್ಪದ ಆರತಿ ಮಾಡಿಬಿಟ್ಟಿದೆ. ಪೂಜೆ ಮಾಡಿ ಮುಗಿಸ್ಕೊಳ್ತೀನಿ. ಇಲ್ಲಿ ಮುಗಿಸ್ಕೊಳೋಷ್ಟರಲ್ಲಿ 9:30 ಆಗುತ್ತೆ. ನಾನು ಪೂಜೆ ಮುಗಿಸೋಷ್ಟರಲ್ಲಿ 9:30 ಆಗುತ್ತೆ. ಅದಾದಮೇಲೆ ನಾನು ಹೋಗಿ ಊಟ ಮಾಡ್ತೀನಿ. ಅಂದರೆ ಒಂದು ಪೂಜೆ ಮಾಡಾದಮೇಲೆ ಒಂದು 5 ನಿಮಿಷ ಬಿಟ್ಬಿಟ್ಟಿದೆ ಊಟ ಮಾಡ್ತೀನಿ. ಈ ಸರಿ ಮಂಗಳವಾರ ಬಂದಿದೆ, ಅಂಗಾರಕ ಸಂಕಷ್ಟಿ ಚತುರ್ಥಿ ಅಂದ್ಬಿಟ್ಟಿದೆ. ಇದು ವರ್ಷಕ್ಕೆ ಒಂದೇ ಸಾರಿ ಬರೋದು. ಎಲ್ಲರೂ ಮಾಡಲೇಬೇಕು, ತುಂಬ ಒಳ್ಳೆಯದು. ಅಂದರೆ ಒಂದು ಮಂಗಳವಾರ ಸಂಕಷ್ಟಿ ಚತುರ್ಥಿ ಮಾಡಿದ್ರೆ ನಾವು 21 ಸಂಕಷ್ಟ ಚತುರ್ಥಿ ಮಾಡ್ದಂಗಂತೆ. ನಾನು ಪ್ರತಿ ತಿಂಗಳು ಮಾಡ್ತೀನಿ. ಈ ಸರಿ ತುಂಬ ವಿಶೇಷವಾಗಿ ಅಂಗಾರಕ ಸಂಕಷ್ಟಿ ಚತುರ್ಥಿ ಬಂದಿದೆ. ನೋಡ್ಬೋದು, ನಾನು ಈ ರೀತಿ ನಾನು ಪೂಜೆನ ಮಾಡ್ಕೊಳ್ತೀನಿ. ಅಂದರೆ ಸಂಕಷ್ಟ ಚತುರ್ಥಿ ನಾನು ಈ ರೀತಿ ಮಾಡ್ಕೊಳ್ತೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ಲಾಗು ನಂದು. ಇಷ್ಟ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಈ ಲಾಗು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಅಂಗಾರಕ ಸಂಕಷ್ಟಿ ಚತುರ್ಥಿ ಆಚರಣೆ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.